ನಮಸ್ಕಾರ ವೈಭವ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಹೊಂದಾಣಿಕೆಯ ಚುನಾವಣೆ ನಡೆಯುತ್ತಿದೆ. ಇದರ ನಿಮಿತ್ತವಾಗಿ ಸಿಂಧನೂರಿನಲ್ಲಿ ಈ ಎರಡೂ ಪಕ್ಷದ ಮೈತ್ರಿಯ ಕಾರ್ಯಾಲಯವನ್ನು ಪ್ರಾರಂಭಿಸಿದ್ದೇವೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ಯುಗಾದಿ ಹಬ್ಬದ ದಿನದಂದು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಗವಿಸಿದ್ದೇಶ್ವರ ಆಸ್ಪತ್ರೆ ಪಕ್ಕದಲ್ಲಿ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ ಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿಯ ನೂತನ ಕಚೇರಿಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ವಿಶೇಷವಾಗಿ ಕೊಪ್ಪಳ ಕ್ಷೇತ್ರದ ಲೋಕಸಭಾ ಚುನಾವಣೆ ಬಹಳ ಮಹತ್ವವಾದುದು. ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಎಸ್ ಕ್ಯಾವಿಟರ್ ವೈದ್ಯರು ಪರಿದೇಶದಲ್ಲಿ ಕೂಡ ಸರ್ವಿಸ್ ಮಾಡಿದ್ದಾರೆ. ಜನತೆಯ ಹೃದಯ ಬಡಿತ ಅರಿತ ಇವರನ್ನು ಬಿಜೆಪಿ ಪಕ್ಷ ಗುರುತಿಸಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದು ಡಾಕ್ಟರ್ ಬಸವರಾಜ್ ಎಸ್ ಕ್ಯಾವಿಟರ್ ಅವರ ಗೆಲುವು ಮೋದಿಯವರ ಗೆಲುವು. ಈ ದೇಶಕ್ಕೆ ಮತ್ತೊಮ್ಮೆ ಅವರ ಅಧಿಕಾರದ ಅವಶ್ಯಕತೆ ಇದೆ. ಭಾರತದ ಭವಿಷ್ಯದ ದೃಷ್ಟಿಯಿಂದ ನಾವು ನೀವೆಲ್ಲರೂ ನರೇಂದ್ರ ಮೋದಿಯವರನ್ನು ಬೆಂಬಲಿಸಬೇಕಿದೆ. ಕಾಂಗ್ರೆಸ್ ಪಕ್ಷ 1 ವರ್ಷದ ಆಡಳಿತದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಒಂದು ನಯಾ ಪೈಸದಷ್ಟು ಕೆಲಸವೂ ನಡೆದಿಲ್ಲ. ಬಹಳಷ್ಟು ಇಲಾಖೆಯ ಕೆಲಸಗಾರರಿಗೆ ಸಂಬಳ ಕೊಡಲು ದುಡ್ಡಿಲ್ಲವೆಂಬ ವಾತಾವರಣವನ್ನು ಕೂಡ ಕಾಣುತ್ತಿದ್ದೇವೆ. ಹೀಗಾಗಿ ಈ ರಾಜ್ಯದ ಜನರು ಬೇಸತ್ತು ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಬೇಕೆಂಬ ಕೂಗಿದೆ. ಹೆಚ್ಚಿನ ಬಹುಮತದಿಂದ ಡಾಕ್ಟರ್ ಬಸವರಾಜ್ ಎಸ್ ಕ್ಯಾವಿಟರ್ ಅವರನ್ನು ಗೆಲ್ಲಿಸಿ ಮೋದಿಯವರ ಕೈ ಬಲಪಡಿಸೋಣ ಎಂದರು. ಪಾರ್ಲಿಮೆಂಟ್ ಚುನಾವಣೆಯ ನಿಮಿತ್ತವಾಗಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿಯ ಒಂದು ಹೊಂದಾಣಿಕೆಯ ಚುನಾವಣೆ ಇವತ್ತು ನಡೀತಾ ಇದೆ. ಅದೇ ರೀತಿ ನಮ್ಮ ಸಿಂಧನೂರಿನಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನ ನಾಯಕರಾಗಿರ್ತಕ್ಕಂಥ ನಾಡಗೌಡರು ನಾವು ಎಲ್ಲರೂ ಸೇರಿ ಈ ಒಂದು ಚುನಾವಣೆಯನ್ನು ಎದುರಿಸುವಂಥ ಒಂದು ವಾತಾವರಣ. ಹಾಗಾಗಿ ಇವತ್ತು ಚುನಾವಣಾ ಪ್ರಯುಕ್ತ ನೂತನವಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನ ಮೈತ್ರಿಯ ಒಂದು ಚುನಾವಣೆ ಮಾಡ್ತಾ ಇದ್ದೀವಿ. ಅದರ ನಿಮಿತ್ತವಾಗಿ ನಾವು ಇವತ್ತು ನೂತನವಾದಂಥ ಆಫೀಸನ್ನು ಈಗಾಗಲೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮತ್ತು ಇದು ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಚುನಾವಣೆ. ಅದು ವಿಶೇಷವಾಗಿ ಕೊಪ್ಪಳದಲ್ಲಿ 3 ಸಲ 2014 ಕೂಡ 3 ಸಲ ಬಿಜೆಪಿ ಅಭ್ಯರ್ಥಿ ಆಯ್ಕೆಯಾಗಿರ್ತಕ್ಕಂಥದ್ದು ಮತ್ತು 4ನೇ ಸಲ ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರ್ತಕ್ಕಂಥದ್ದು. ಈ ಸಲನೂ ಕೂಡ ಹೆಚ್ಚಿನ ಒಂದು ಬಹುಮತದಿಂದ ನಮ್ಮ ಅಭ್ಯರ್ಥಿ ಆರಿಸಿ ಬರ್ತದೆ ಅನ್ನೋದ್ರಲ್ಲಿ ಅದು ಮಾತಿಲ್ಲ ಅನ್ನುವಂಥ ಮಾತನ್ನು ಇಷ್ಟಪಡ್ತೇನೆ. ಅಭ್ಯರ್ಥಿಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಬದಲಾವಣೆಯಾಗಿದೆ. ಈಗಾಗಲೇ ನೂತನವಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ನೂತನ ವೈದ್ಯರು ಅವರು ಪ್ರದೇಶಗಳಲ್ಲೂ ಕೂಡ ಸರ್ವಿಸ್ ಮಾಡೋದ್ರ ಮೂಲಕ ಕೊಪ್ಪಳದಲ್ಲಿ ಒಂದು ನವದಾದ ಆಸ್ಪತ್ರೆಯಲ್ಲಿ ಸರ್ವಿಸ್ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅವರನ್ನು ಗುರುತಿಸಿ ಅವರಿಗೆ ಇವತ್ತು ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಒಳ್ಳೆಯ ಮನಸ್ಸಿನಿಂದ ಬಂದಿರತಕ್ಕಂಥ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ, ಜನರ ಸೇವೆ ಮಾಡ್ತಾರೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಎನ್ನುವಂಥ ಒಂದು ಭರವಸೆ ನಮ್ಮೆಲ್ಲರಿಗೂ ಕೂಡ ಇದೆ. ಒಬ್ಬ ಸರಳ ವ್ಯಕ್ತಿಯನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯನ್ನಾಗಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ಈ ಒಂದು ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ತೇವೆ. ಡಾಕ್ಟರ್ ಬಸವರಾಜ್ ಅವರ ಗೆಲುವು ನರೇಂದ್ರ ಮೋದಿಯವರ ಗೆಲುವು. ಈ ದೇಶಕ್ಕೆ ನರೇಂದ್ರ ಮೋದಿಯವರ ಅಧಿಕಾರ ಅವಶ್ಯಕತೆ ಇದೆ, ಅವರ ನೇತೃತ್ವದ ಅವಶ್ಯಕತೆ ಇದೆ. ಅವರು ಇವತ್ತು ಪ್ರಧಾನಮಂತ್ರಿಗಳಾಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಭಾರತದ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನರೇಂದ್ರ ಮೋದಿಯವರನ್ನು ಬೆಂಬಲಿಸುವುದರ ಮೂಲಕ ಡಾಕ್ಟರ್ ಬಸವರಾಜ್ ಅವರನ್ನು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅನ್ನುವಂಥದ್ದು. ಹಾಗಾಗಿ ನಾನು ಎಲ್ಲ ಮತದಾರರಲ್ಲಿ ಮತ್ತು ನಮ್ಮ ಕಾರ್ಯಕರ್ತರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಸಹಜವಾಗಿ ಯಾವುದೇ ಮೈತ್ರಿ ಸಂದರ್ಭದಲ್ಲಿ ಮುಖಂಡರುಗಳು ಒಂದಾಗ್ತಾರೆ, ಕಾರ್ಯಕರ್ತರು ಒಂದಾಗಲ್ಲ ಅನ್ನುವಂಥದ್ದು ಸಣ್ಣ ಪುಟ್ಟ ಅಸಮಾಧಾನಗಳು ಇರ್ತವೆ. ನಾನು ಜೆಡಿಎಸ್ ಕಾರ್ಯಕರ್ತರು ಇರ್ಬೋದು, ನಮ್ಮ ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಅವ್ರು ಇರುವಲ್ಲಿ ಕೂಡ ವಿನಂತಿ ಮಾಡಿಕೊಡ್ತೇನೆ. ಚುನಾವಣೆ ಸಂದರ್ಭದಲ್ಲಿ ಕೆಲವು ವ್ಯತ್ಯಾಸಗಳಾಗ್ತವೆ, ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಕೂಡ ಸಹನೆ ಮಾಡಿಕೊಂಡು ನಮ್ಮ ಗುರಿ ಗೆಲುವಿನತ್ತ, ನಮ್ಮ ಗುರಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು, ನಮ್ಮ ಗುರಿ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥದ್ದು
ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ಮೇ 7ರಂದು 14 ಕ್ಷೇತ್ರಗಳಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆ ನಡೆಯಲಿದೆ. ನಾಮಿನೇಷನ್ ಫೈಲ್ ಮಾಡುವುದಕ್ಕೆ ಏಪ್ರಿಲ್ 17ರವರೆಗೆ ಅವಕಾಶವಿದೆ. ಈ ಹಿನ್ನೆಲೆಯಲ್ಲಿ ಇಂದು ಯುಗಾದಿ ಹಬ್ಬದಂದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಕೊಪ್ಪಳ ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದೇವೆ ಎಂದರು. ಕಾಂಗ್ರೆಸ್ ಪಕ್ಷದಲ್ಲಿ ಮೋದಿಯವರ ಎತ್ತರಕ್ಕೆ ಇರುವ ಇನ್ನೊಬ್ಬ ನಾಯಕರಿಲ್ಲ. ಗ್ರಾಮೀಣ ಮಟ್ಟದಿಂದ ನಗರ ಪ್ರದೇಶಗಳಲ್ಲಿ ಪ್ರಧಾನಿ ಯಾರಾಗಬೇಕೆಂಬ ಚರ್ಚೆಯೂ ನಡೆಯುತ್ತಿದೆ. ಕಾಂಗ್ರೆಸ್ನವರೇ ರಾಹುಲ್ ಗಾಂಧಿ ಪ್ರಧಾನಿ ಎಂದು ಘೋಷಣೆ ಮಾಡುವುದಕ್ಕೆ ಧೈರ್ಯವಿಲ್ಲ. ಹಾಗೇನಾದರೂ ಘೋಷಣೆ ಮಾಡಿದ್ದೇ ಆದರೆ ಅವರಲ್ಲಿರುವ 4 ಹಿರಿಯ ರಾಜಕಾರಣಿಗಳು ಕೂಡ ಹೊರಗೆ ಹೋಗಿ ಬಿಡುತ್ತಾರೆ. ಹೀಗಾಗಿ ಪ್ರಧಾನಿ ಯಾರು ಎಂದು ಹೇಳಲಾರದ ಸ್ಥಿತಿ ಕಾಂಗ್ರೆಸ್ನವರದು ಎಂದು ನಾಡಗೌಡ ಲೇವಡಿ ಮಾಡಿದರು. ನಮ್ಮ ಕೊಪ್ಪಳದ ಲೋಕಸಭೆ 2ನೇ ಹಂತದಲ್ಲಿ ಚುನಾವಣೆ ಬರ್ತದೆ. ಮೊದಲ ಹಂತದ ನಾಮಿನೇಷನ್ಗಳು ಈಗ ನಡೆದು ಪ್ರಚಾರ ಅಬ್ಬರದಲ್ಲಿ 14 ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಇನ್ನುಳಿದ 14 ಕ್ಷೇತ್ರಗಳಲ್ಲಿ 7ನೇ ತಾರೀಕು ಬರುವ ತಿಂಗಳು 7ನೇ ತಾರೀಕಿಗೆ ಚುನಾವಣೆ ನಡಿಬೇಕಾಗಿರೋದ್ರಿಂದ ನಾಳೆ 12ನೇ ತಾರೀಕಿನಿಂದ ನೋಟಿಫಿಕೇಷನ್ ಇಶ್ಯೂ ಆಗ್ತದೆ. ನಾಮಿನೇಷನ್ ಮಾಡೋದಕ್ಕೆ 17ನೇ ತಾರೀಕಿನವರೆಗೂ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಲೋಕಸಭೆ ಚುನಾವಣೆ, ಕೊಪ್ಪಳ ಲೋಕಸಭೆ ಚುನಾವಣೆಯ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ಕಾರ್ಯಾಲಯ ಚುನಾವಣೆ ನಿಮಿತ್ತ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಹೇಳಿದ ಹಾಗೆ ನಮ್ಮ ನಾಯಕರು ದೇಶದ ಪ್ರಧಾನಿಗಳಾಗಿ ಕೆಲಸ ಮಾಡಿ ರಾಷ್ಟ್ರೀಯ ನಾಯಕರಾದ ದೇವೇಗೌಡರು, ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಅಣ್ಣ ಕುಮಾರಣ್ಣನವರು BJPಯ ರಾಷ್ಟ್ರೀಯ ನಾಯಕರ ಜೊತೆ ಮಾತುಕತೆಗಳನ್ನಾಡಿ NDAಯ ಭಾಗವಾಗಿ ನಾವು ಈ ಚುನಾವಣೆಯಲ್ಲಿ 28 ಕ್ಷೇತ್ರಗಳಲ್ಲಿ ನಮ್ಮ ಶಕ್ತಿಯನ್ನು ನಾವು BJP ಮತ್ತು JDSಗೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿರೋದ್ರಿಂದ ಸುಮಾರು ನಮ್ಮ ಲೆಕ್ಕಾಚಾರದಲ್ಲಿ 18ರಿಂದ 20 ಸ್ಥಾನಗಳಲ್ಲಿ ನಮ್ಮ ಶಕ್ತಿ BJPಯ ಅಭ್ಯರ್ಥಿಗಳಿಗೆ ಕೊಡೋದಕ್ಕೆ ಸಾಧ್ಯ ಇದೆ. ನಮಗೆ ಎಷ್ಟು ಸ್ಥಾನ ಕೊಟ್ಟರು ಅನ್ನೋದು ಮುಖ್ಯ ಅಲ್ಲ. ಇವತ್ತು ನಾವು ಮತ್ತೆ 28 ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ನರೇಂದ್ರ ಮೋದಿಯವರನ್ನು ಕೈಬಲಪಡಿಸಬೇಕು ಅಂತ ತೀರ್ಮಾನವಾಗಿರೋದ್ರಿಂದ ನಾವು ನಮ್ಮ ಕಾರ್ಯಕರ್ತರೆಲ್ಲರಲ್ಲಿ ವಿನಂತಿ ಮಾಡಿದ್ದೇನೆಂದರೆ ನಮ್ಮ ಶಕ್ತಿಯನ್ನು ಇವತ್ತು BJP ಅಭ್ಯರ್ಥಿಯಾಗಿರುವ ಡಾಕ್ಟರ್ ಬಸವರಾಜ್ ಅವರು ವಿದ್ಯಾವಂತರು, ಭಾಷೆಯ ತೊಂದರೆ ಆಗುತ್ತೆ. ಪಾರ್ಲಿಮೆಂಟಿಗೆ ಹೋದರೆ ಅವರು ದುಬೈನಲ್ಲಿ ಕೆಲಸ ಮಾಡಿ ಬಂದಿರೋದ್ರಿಂದ ಬಹುತೇಕ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತನಾಡೋದಕ್ಕೆ ಅವರಿಗೇನು ತೊಂದರೆ ಆಗಲಿಲ್ಲ. ಹಾಗಾಗಿ ವಿದ್ಯಾವಂತರನ್ನು ಕಳಿಸಿದರೆ ಕೆಲಸಗಳಾಗ್ಬೋದು ಅಂತಕ್ಕಂಥದ್ದು ಮತ್ತು ನೀವೆಲ್ಲ ಮಾಧ್ಯಮಗಳನ್ನ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಮೋದಿಯವರ ಎತ್ತರಕ್ಕೆ ಇರತಕ್ಕಂಥ ಇನ್ನೊಬ್ಬ ನಾಯಕ ಇಲ್ಲ. ಈ ಸಂದರ್ಭದಲ್ಲಿ ಬಸವರಾಜ ನಾಡಗೌಡ, ಚಂದ್ರಗೋಪಾಲ್ ನಾಡಗೌಡ, ಕೆ ಕರಿಯಪ್ಪ, ರಾಜೇಶ್ ಹಿರೇಮಠ್, ಅಮರೇಗೌಡ ವೀರಪಾಪುರ್, ಅಲ್ಲಮ್ಮ ಪ್ರಭು, ನಾಗೇಶ್ ಹಂಚಿನಾಳ್, ಸುಮಿತ್ ತಡಕಲ್, ವೀರೇಶ್ ಯಡಿಯೂರಮಠ, ಧರ್ಮನಗೌಡ ಮಲ್ಕಾಪುರ್, ಶರಣಬಸವ ಉಮಲೋಟಿ, ವೆಂಕಟೇಶ್ ನಂಜಲದಿನ್ನಿ ಸೇರಿದಂತೆ 2 ಪಕ್ಷದ ಕಾರ್ಯಕರ್ತರಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ, ರಾಯಚೂರು, ಕಲಬುರಗಿ ಸೇರಿದಂತೆ ರಾಜ್ಯದಲ್ಲಿ ಕಾಂಗ್ರೆಸ್ 10ರಿಂದ 15 ಸ್ಥಾನ ಗೆಲ್ಲಲಿದೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ವಿಶ್ವಾಸ ವ್ಯಕ್ತಪಡಿಸಿದರು.
ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಬೀದರ್ ಹಾಗೂ ಬಳ್ಳಾರಿಯಲ್ಲಿ ಪೈಪೋಟಿ ಇದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದು, ರಾಜ್ಯದ ಪ್ರತಿಯೊಂದು ಕುಟುಂಬವೂ ಇದರ ಲಾಭ ಪಡೆಯುತ್ತಿದೆ. ಹೀಗಾಗಿ ರಾಜ್ಯದ ಜನತೆ ಕಾಂಗ್ರೆಸ್ ಬೆಂಬಲಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರೊಂದಿಗೆ ಕ್ಷೇತ್ರದಾದ್ಯಂತ ಮೊದಲ ಸುತ್ತಿನ ಪ್ರಚಾರ ಮುಗಿದಿದೆ. 13ರಂದು ತಾಲೂಕಿನ ಸಾಲ್ಗುಂದ, ಗಾಂಧಿನಗರ, ರೌಡ್ಕುಂದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಚಾರ ಸಭೆ ಹಮ್ಮಿಕೊಳ್ಳಲಾಗಿದೆ. 27ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಂಧನೂರಿನಲ್ಲಿ ಕನಕಗಿರಿ, ಸಿರುಗುಪ್ಪ ಕ್ಷೇತ್ರಗಳನ್ನೊಳಗೊಂಡ ಪ್ರಚಾರ ಸಭೆಯಲ್ಲಿ ಮತಯಾಚನೆ ಮಾಡಲಿದ್ದಾರೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅಲೆ ಕಡಿಮೆಯಾಗಿದೆ. ಮೊದಲ ಚುನಾವಣೆಯಲ್ಲಿ ಕಪ್ಪು ಹಣ 2 ಕೋಟಿ ಉದ್ಯೋಗ ನೀಡ್ತೀವಿ ಎಂದು ಹೇಳಿದ್ದರು. ಉದ್ಯೋಗ ಬರಲೇ ಇಲ್ಲ. ಯುವ ಜನತೆಯ ಕನಸು ನನಸಾಗಲಿಲ್ಲ. ಈ ಬಾರಿ ರಾಮ ಮಂದಿರ, ಹಿಂದುತ್ವ ಎಂದು ಹೇಳುತ್ತಾರೆ. ಅಭಿವೃದ್ಧಿ ಬಗ್ಗೆ ಎಲ್ಲೂ ಚರ್ಚಿಸಿಲ್ಲ ಎಂದು ಟೀಕಿಸಿದರು. ಬೆಂಬಲ ಬೆಲೆ ಯೋಜನೆಯಡಿ ಜೋಳ ಖರೀದಿ ಮಾಡಲು ಖಾಲಿ ಚೀಲ ಪೂರೈಕೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಟೆಂಡರ್ ಕರೆಯಲಾಗಿತ್ತು. ಪ್ರತಿ ಖಾಲಿ ಗೋಣಿ ಚೀಲ 770 ಗ್ರಾಂ ಹೊಂದಿರಬೇಕು ಎನ್ನುವ ನಿಯಮವಿದೆ. ಮೈಸೂರಿನ MS ಜಲರಾಮ್ ಜೂಟ್ ಮತ್ತು ಪಾಲಿಮರ್ ಕಂಪನಿ ಖಾಲಿ ಚೀಲ ಪೂರೈಕೆಗೆ ಟೆಂಡರ್ ಪಡೆದಿತ್ತು. ಆದರೆ ಗುಣಮಟ್ಟದ ಖಾಲಿ ಚೀಲ ಪೂರೈಕೆ ಮಾಡದ ಹಿನ್ನೆಲೆಯಲ್ಲಿ ಖರೀದಿ ಕೇಂದ್ರಗಳಲ್ಲಿ ಖಾಲಿ ಚೀಲಗಳ ಅಭಾವ ಉಂಟಾಗಿತ್ತು. ಇದು ಖಾಲಿ ಚೀಲಗಳ ಸಮಸ್ಯೆಯೇ ಹೊರತು ವ್ಯವಸ್ಥೆಯದಲ್ಲ ಎಂದರು. ಕಾಂಗ್ರೆಸ್ ಸರ್ಕಾರ ಸದಾ ರೈತರೊಂದಿಗೆ ಇದೆ. ಖಾಲಿ ಚೀಲಗಳ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆಹಾರ ನಾಗರಿಕ ಸರಬರಾಜು ಸಚಿವರು, APMC ಸಚಿವರು, ಕೃಷಿ ಸಚಿವರೊಂದಿಗೆ ಚರ್ಚಿಸಿ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೆಂಬಲ ಬೆಲೆಯಲ್ಲಿ ಕಡಲೆ ಖರೀದಿಯಾಗದೆ ಉಳಿದಿರುವ 12 ಖಾಲಿ ಚೀಲಗಳನ್ನು ಕೂಡಲೇ ಜೋಳ ಖರೀದಿಗೆ ಬಳಸಲು ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಆಹಾರ ಸರಬರಾಜು ನಿಗಮ ನಿಯಮಿತದಿಂದ ಪ್ರತಿ ಚೀಲಕ್ಕೆ 65 ರೂಪಾಯಿಗಳಂತೆ ಖರೀದಿಸಿ ನೀಡಲು ಏಪ್ರಿಲ್ 8ರಂದು ಆದೇಶ ಹೊರಡಿಸಿದ್ದಾರೆ. ಇನ್ನು 2-3 ದಿನಗಳಲ್ಲಿ ಎಲ್ಲಾ ಖರೀದಿ ಕೇಂದ್ರಗಳಿಗೂ ಖಾಲಿ ಚೀಲಗಳು ಬರಲಿವೆ. ರೈತರ ಜೋಳ ಖರೀದಿ ಮಾಡಲಾಗುವುದು. ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್, ವಕೀಲರು, ಪ್ರಧಾನ ಕಾರ್ಯದರ್ಶಿ Y ಅನಿಲ್ ಕುಮಾರ್, BH ನಾಯಕ್ ಹಾಗೂ ಇತರರಿದ್ದರು. ಜೋಳ ಬೆಳೆದಂಥ ರೈತರು ಕಳೆದ 1 ತಿಂಗಳ ಅವಧಿಯಲ್ಲಿ ಗೋಣಿ ಚೀಲದ ಸಮಸ್ಯೆಯಾಗಿ ಕೇಂದ್ರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಆಹಾರ ಮಂತ್ರಿಗಳು, ಮಾರ್ಕೆಟಿಂಗ್ ಯಾರ್ಡಿನ ಕೃಷಿ ಮಂತ್ರಿಗಳಿಗೆ ಗಮನಕ್ಕೆ ತಂದು ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಿಯಬೇಕು ಅನ್ನೋ ಉದ್ದೇಶದಿಂದ ಚರ್ಚೆ ಮಾಡಿ ಸ್ಪಷ್ಟವಾದ ಒಂದು ಸೂಚನೆಯನ್ನು ಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ನೀಡಿ ದಿನಾಂಕ 8/4/2024 ಒಂದು ಆದೇಶವನ್ನು ಮಾಡಿ 22-23ನೇ ಸಾಲಿನ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ನಿಗದಿತ ಪ್ರಮಾಣದಲ್ಲಿ ಕಡಲೆ ಖರೀದಿಯಾಗದೇ ಇರುವುದರಿಂದ ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಂಡಳಿ ಮಹಾಮಂಡಳ ನಿಯಮದಿಂದ ಖರೀದಿಸಲಾದ ಗೋಣಿ ಚೀಲಗಳಲ್ಲಿ ಬಾಕಿ ಉಳಿದಿರುವ ಅಂದಾಜು 12 ಲಕ್ಷ ಗೋಣಿ ಚೀಲಗಳು ಭೌತಿಕವಾಗಿ ಜೋಳ ಭರಿಸಲು ಯೋಗ್ಯವಾಗಿರುವುದರಿಂದ ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮ ನಿಯಮಿತ ಸಂಸ್ಥೆಯಿಂದ ಪ್ರತಿ ಗೋಣಿ ಚೀಲದ ದರ 65 ರೂಪಾಯಿಯಂತೆ ಸಾಗಾಣಿಕೆ ವೆಚ್ಚವನ್ನು ಭರಿಸುವ ಷರತ್ತಿಗೆ ಒಳಪಟ್ಟು ಬೀದರ್, ಕಲಬುರಗಿ, ಗದಗ, ರಾಯಚೂರು, ಯಾದಗಿರಿ, ಧಾರವಾಡ, ಬೆಳಗಾವಿ ಈ ಜೋಳ ಖರೀದಿ ಮಾಡಬೇಕಾದ್ರೆ ಗೋಣಿ ಚೀಲ ಖರೀದಿ ಮಾಡೋಕ್ಕೆ ಟೆಂಡರ್ ಕರೆದಿತ್ತು. ಆ ಟೆಂಡರ್ನಲ್ಲಿ MS ಜಲರಾಮ್ ಜೂಟ್ ಆ್ಯಂಡ್ ಪಾಲಿಮಿಯರ್ಸ್ ಎಂಬುವರು ಗುತ್ತಿಗೆಯಲ್ಲಿ ಅದನ್ನು ಪಡೆದರು. ಆ ಗೋಣಿ ಚೀಲ ಸುಮಾರು 25-30 ಲಕ್ಷ ಗೋಣಿ ಚೀಲ ಟೆಂಡರ್ ಮಾಡಿ
ಕೇಂದ್ರಗಳು ಸಪ್ಲೈ ಮಾಡೋದು ಸರ್. ಬಟ್ ಅವ್ರು ಸಪ್ಲೈ ಮಾಡತಕ್ಕ ಸಂದರ್ಭದಲ್ಲಿ ಅವ್ರ ಕಂಡೀಷನ್ ಏನಿತ್ತು 770 ಗ್ರಾಮ್ ವೇಟ್ ಇರ್ತಕ್ಕಂಥ ಚೀಲಗಳನ್ನು ಸಪ್ಲೈ ಮಾಡಬೇಕಂತ ಕಂಡೀಷನ್ ಹಾಕಿ ಟೆಂಡರ್ ಕರೆದಿದ್ರು. ಅವ್ರು ಸಪ್ಲೈ ಮಾಡಿದ ಟೆಂಡರ್ ಎಲ್ಲ ಪಾರ್ಟಿಸಿಪೇಟ್ ಆಗಿ ಈ ಕಂಪನಿ ಯಾವುದು ಜಲರಾಮ್ ಜೂಟ್ ಕಂಪನಿಗೆ L1 ಇದ್ದು ಲೋಯೆಸ್ಟ್ ಇದ್ದು ಅವರಿಗೆ ಕೊಡಬೇಕಂತ ತೀರ್ಮಾನ ಆಗಿ ಅವರು ಕೊಟ್ಟ ಮೇಲೆ ಅವ್ರು 770 ಗ್ರಾಮ್ ಬದಲು ಬರೀ 550 ಗ್ರಾಮ್ ಚೀಲದ ತೂಕವನ್ನು ಸಪ್ಲೈ ಮಾಡಬೇಕು. ಅದು ತೂಕ ಕಡಿಮೆ ಇತ್ತು ಅಂತೇಳಿ ಅದರ ಮೇಲೆ ಇನ್ನೂ ನಿರ್ಧಾರ ಆಗಿಲ್ಲ. ಕಂಪ್ಲೇಂಟ್ ಹೋಗಿದ್ವು ಅದ್ರ ಮೇಲೆ, ಎಲ್ಲ ತೂಕ ಕಡಿಮೆ ಇದಾವ, ಚೀಲ ಸರಿಗಿಲ್ಲ ಆ ಕಾರಣದಿಂದ ಈ ಜೋಳದ ಖರೀದಿ ಕೇಂದ್ರ ಚೀಲಿನ ಕೃತಕ ಅಭಾವ ಸೃಷ್ಟಿಯಾಗಿದೆ. ಇದು ಕಳೆದ 1.5 ತಿಂಗಳ ಅವಧಿಯಲ್ಲಿ ರೈತರಿಗೆ ಆಗಿರತಕ್ಕಂಥ ಇದೊಂದು ತೊಂದರೆಯ ಒಂದು ಮುಖ್ಯ ಕಾರಣ. ಈ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ, ಆಹಾರ ಮಂತ್ರಿಗಳ ಗಮನಕ್ಕೆ ಮತ್ತು ಮಾರ್ಕೆಟಿಂಗ್ ಬೋರ್ಡ್ ಮಂತ್ರಿಗಳ ಗಮನಕ್ಕೆ, ಕೃಷಿ ಮಂತ್ರಿಗಳ ಗಮನಕ್ಕೆ ತಂದು ಇದು ಬಂತು. ಯಾಕಂದರೆ ಮತ್ತೆ ಪುನಃ ಟೆಂಡರ್ ಕರೆದು ಎಂಕ್ವೈರಿ ಆಗಿ ಹೋಗುದು, ಮತ್ತೆ ಟೆಂಡರ್ ಕರೆದು ಮತ್ತೆ ಇದು ಮಾಡ್ಬೇಕಂದ್ರೆ ಡಿಲೇ ಆಗ್ತದೆ ಅಂತೇಳಿ ಕುಂತ್ಕೊಂಡು 8ನೇ ತಾರೀಕು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಒಂದು ಆದೇಶವನ್ನು ಸಹಕಾರಿ ಇಲಾಖೆ ಮುಖಾಂತರ, ಯಾಕಂದರೆ ಇದು ಸುಮಾರು ಗದಗ, ಹುಬ್ಬಳ್ಳಿ, ಗುಲ್ಬರ್ಗ ಬೇರೆ ಬೇರೆ ಜಿಲ್ಲೆಯಲ್ಲಿ 12 ಲಕ್ಷ ಮೊದಲು ಎದಕ್ಕೆ ಖರೀದಿ ಮಾಡಿದ್ರು ಅಂದರೆ ಕಡಲೆ ಖರೀದಿ ಮಾಡಬೇಕಂತ ಮಾಡಿದಂಥ ಚೀಲ ಸ್ಟಾಕ್ ಇದ್ದು, ಆ 12 ಲಕ್ಷ ಸ್ಟಾಕ್ ಇದ್ದಂಥ ಚೀಲಗಳನ್ನು 65 ರೂಪಾಯಿಗೆ ಪುನಃ ಕಾರ್ಪೊರೇಷನ್ಗೆ ಕೊಟ್ಟು ಆ ಕಾರ್ಪೊರೇಷನ್ ಈ ಮಂಡಳಿ ಕೃಷಿ ಮಹಾಮಂಡಳಿ ಮುಖಾಂತರ ಸಪ್ಲೈ ಮಾಡೋದಕ್ಕೆ ಒಂದು ಸ್ಪಷ್ಟವಾದ ಆದೇಶವನ್ನು ಮಾಡಿಸಿ ರೈತರಿಗೆ ಆಗ್ತಕ್ಕಂಥ ತೊಂದರೆಯನ್ನು ನಿವಾರಿಸತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಿರ್ಧಾರವನ್ನು ಮಾಡಿ ಆದೇಶವನ್ನು ಹೊರಡಿಸಿದೆ. ರೈತರು ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇನ್ನೊಂದು 3-4 ದಿವಸದಲ್ಲಿ ಅದರಲ್ಲಿ ನಮ್ಮ ರಾಯಚೂರು ಅವಶ್ಯಕತೆ ಅನುಗುಣವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮದಿಂದ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಇವರು ಎತ್ತುವಳಿ ಮಾಡಿ ರೈತರ ಹಿತದೃಷ್ಟಿಯಿಂದ ಸುಗಮವಾಗಿ ಜೋಳದ ಖರೀದಿ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಆದೇಶಿಸಿದೆ. ನಗರದ ಪ್ರತಿಷ್ಠಿತ ಸಂಕೇತ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಸಕ್ತ ವರ್ಷದ ದ್ವಿತೀಯ PUCಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಎಂದು ಕಾಲೇಜಿನ ಕಾರ್ಯದರ್ಶಿ ಎಸ್ ಅನಿಲ್ ರಾಜ್ ವಕೀಲರು ತಿಳಿಸಿದ್ದಾರೆ. 13 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ, 45 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಕಾಲೇಜಿಗೆ 78% ಫಲಿತಾಂಶ ಬಂದಿದ್ದು, ವಾಣಿಜ್ಯ ವಿಭಾಗದಲ್ಲಿ ಮಧು ಶಿವಲಿಂಗಪ್ಪ 95% ಅಂಕ ಪಡೆದರೆ, ಕಲಾ ವಿಭಾಗದಲ್ಲಿ ಪಾರ್ವತಿ ಮರಿಸ್ವಾಮಿ 94% ಅಂಕ ಪಡೆಯುವ ಮೂಲಕ ಕಾಲೇಜಿಗೆ ಮೊದಲ 2 ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷ ಎಸ್ ಬಸವರಾಜ್, ಕಾರ್ಯದರ್ಶಿ ಎಸ್ ಅನಿಲ್ ರಾಜ್ ವಕೀಲರು, ಉಪನ್ಯಾಸಕರು ಅಭಿನಂದಿಸಿದ್ದಾರೆ. ಮಧು, ಸಂಕೇತ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಸಿಂಧನೂರು. ನನಗೆ ಕಾಲೇಜಿಗೆ ಫಸ್ಟಿಗೆ ಹೋದಾಗ ಸ್ಟಾರ್ಟಿಂಗ್ ಭಯ ಆಗಿತ್ತು. ಅಕ್ಕ ಅಲ್ಲೇ ಕಲ್ತಿದ್ದೆ, ನಮ್ಮ ಅಕ್ಕ ಫಸ್ಟು. ಅಪ್ಪಾಜಿ ಹೇಳಿದರು, ನೀನು ಅಕ್ಕ ಎಲ್ಲಿ ಹೋದಳು, ನೀನು ಅಲ್ಲೇ ಹೋದಂತ ಓದೆ. ಏನೋ ಫಸ್ಟಿಗೆ ಸ್ಟಾರ್ಟಿಂಗ್ ಯಾರು ಗೊತ್ತಿದ್ದಿಲ್ಲ. ಫಸ್ಟ್ ಆಗಿದ್ದು CM ಸರ್. ಆಮೇಲೆ ಅವ್ರು ಸ್ವಲ್ಪ ಇದಾದಮೇಲೆ ಪ್ರಿನ್ಸಿಪಲ್ ಜಾಸ್ತಿ ಪ್ರೋತ್ಸಾಹ ಮಾಡಿದ್ದು. ಎಲ್ಲದ್ರ ಬಗ್ಗೆನೂ ಕೋರ್ಸ್ ಬಗ್ಗೆ ಆಯಿತು, ಮುಂದೆ ನಾವು ಜಾಬ್ ಮಾಡೋದು ಯಾವುದ್ಯಾವುದು ಅಂತ ಹೇಳಿದ್ದಾಯಿತು. ಉಳ್ಕಿದೆಲ್ಲ ಲೆಕ್ಚರ್ಸು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾತಾಡ್ಸ್ಯಾರ. ಮತ್ತು ನಾವು ಪಿಕ್ನಿಕ್ ಕರ್ಕೊಂಡೋಗಿದ್ದಾಯಿತು, ಸ್ಥಳದ ಬಗ್ಗೆ ಹೇಳಿದ್ದಾಯಿತು, ಇಂಡಸ್ಟ್ರೀಸ್ ವಿಸಿಟ್ ಮಾಡಿದ್ದಾಯಿತು. ಎಲ್ಲದೂ ಚೆನ್ನಾಗಿ ತೋರ್ಸ್ಯಾರ. ಲೈಫ್ ಚೆನ್ನಾಗೈತಿ. ಮುಂದೆ ಕಾಲೇಜ್ ಯಾರೇ ಹಚ್ಚಿದ್ರೂ ಇದೇ ಕಾಲೇಜ್ಗೆ ಹಚ್ಬೇಕಂತ ಹೇಳ್ತೀನಿ ನಾನು. ಯಾಕಂದರೆ ಎಲ್ಲ ಸೌಲಭ್ಯ ಸಿಗ್ತಾವ, ನೀರದವ, ಫ್ಯಾನ್ಸ್ ಸೌಲಭ್ಯ ಐತಿ, ಎಲ್ಲ ಸೌಲಭ್ಯ ಐತಿ. ಎಲ್ಲರೂ ಇದೇ ಕಾಲೇಜ್ಗೆ ಹಚ್ಬೇಕಂತ. ನಗರದ ಕನಕದಾಸ್ ಪದವಿ ಪೂರ್ವ ಕಾಲೇಜು 2024ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಒಟ್ಟು 76% ಫಲಿತಾಂಶ ಬಂದಿದೆ ಎಂದು ಕನಕದಾಸ್ ಪ್ರಾಚಾರ್ಯರಾದ ಸಿದ್ದಪ್ಪ ಕೈರವಾಡಿಗೆ ವೈಭವ ವಾಹಿನಿಗೆ ತಿಳಿಸಿದ್ದಾರೆ. ಕನಕದಾಸ್ ಕಾಲೇಜಿನ PUC 3 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ಕುಮಾರಿ ಚೈತ್ರ ತಂದೆ ಪ್ರಾಣೇಶ್ ಪೂಜಾರಿ ಗಾಂಧಿನಗರ 523 ಅಂಕಗಳು, 87.16%. ಕುಮಾರಿ ವೀಣಾ ತಂದೆ ನೀಲಕಂಠಪ್ಪ ಸೋಮಲಾಪುರ 518 ಅಂಕಗಳು, 86.33%.
ರಮೇಶ್ ತಂದೆ ನಿಂಗಪ್ಪ ಬೆಳಗಾವಿ 512 ಅಂಕಗಳು, 85.33% ಪ್ರಥಮ ಶ್ರೇಣಿಯಲ್ಲಿ 21 ವಿದ್ಯಾರ್ಥಿಗಳು ಪಾಸಾಗಿದ್ದು, ದ್ವಿತೀಯ ಶ್ರೇಣಿಯಲ್ಲಿ 9, ತೃತೀಯ ಶ್ರೇಣಿಯಲ್ಲಿ 4 ವಿದ್ಯಾರ್ಥಿಗಳು ಪಾಸಾಗಿದ್ದು, ಒಟ್ಟು ಕಾಲೇಜಿನ ಫಲಿತಾಂಶ 76% ಬಂದಿದ್ದು, ವಿದ್ಯಾರ್ಥಿಗಳ ಈ ಸಾಧನೆಗೆ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕೆ ವಿರೂಪಾಕ್ಷಪ್ಪ ಹಾಗೂ ಸಂಸ್ಥೆಯ ಆಡಳಿತಾಧಿಕಾರಿಗಳು ಎಂ ದೊಡ್ಡಬಸವರಾಜ್, ಪ್ರಾಚಾರ್ಯ ಕೃಷ್ಣ ಗಾಂಧಿನಗರ ಹಾಗೂ ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಅಭಿನಂದನೆಗಳನ್ನು ಕೋರಿದರು. ನಗರದ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ವತಿಯಿಂದ ಹೋಮಿಯೋಪತಿ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಯಿತು. ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಮಲ್ಲಯ್ಯ ಹಿರೇಮಠ್, ಸುವರ್ಣ ಕ್ಲಿನಿಕ್ ಸಿಂಧನೂರು, ಡಾಕ್ಟರ್ ಸಂಜೋತ್ ಶ್ರೀಕೃಷ್ಣ ಹೋಮಿಯೋಪತಿ ಕ್ಲಿನಿಕ್ ಬಸವ ಸರ್ಕಲ್, ಡಾಕ್ಟರ್ ಧರ್ಮತೇಜ್, ಸದಾಶಿವ ಹೋಮಿಯೋಪತಿ ಕ್ಲಿನಿಕ್ ಸಿಂಧನೂರು ಇವರುಗಳನ್ನು ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಧರ್ಮತೇಜ್ ಮಾತನಾಡಿ, ಹೋಮಿಯೋಪತಿ ವೈದ್ಯರ ದಿನಾಚರಣೆಯೆಂದು ನಮ್ಮನ್ನು ಗುರುತಿಸಿ ಸನ್ಮಾನ ಮಾಡಿದ್ದು ಅಭಿನಂದನಾರ್ಹ. ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಾದ ನೀವು ಸಹ ಉತ್ತಮ ಸೇವೆಯನ್ನು ನೀಡಬೇಕಾಗಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಡಾಕ್ಟರ್ ಸಂಜೋತ್ ಅವರು ವಿದ್ಯಾರ್ಥಿಗಳಿಗೆ ತಮ್ಮಲ್ಲಿರುವ ಹೋಮಿಯೋಪತಿ ವೈದ್ಯಕೀಯ ಪುಸ್ತಕಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಬಸವಲಿಂಗ, ಆಶುಪಾಶ ಮತ್ತು ವಿದ್ಯಾರ್ಥಿಗಳು ವೈದ್ಯರೊಂದಿಗೆ ಸಿಹಿಯನ್ನು ಹಂಚಿ ಸಂಭ್ರಮಿಸಿದರು. ಸದರಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸದಸ್ಯರಾದ ಇಶಾಕ್ ಕೆ, ನರ್ಸಿಂಗ್ ಪ್ರಾಚಾರ್ಯರಾದ ಸಿರಿಲ್, ಪ್ಯಾರಾಮೆಡಿಕಲ್ ಪ್ರಾಚಾರ್ಯರಾದ ಚಕ್ರವರ್ತಿ, ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸೊ ಮಸ್ತ್ ತೆಗೀರಿ ಸರ್, ಚೆನ್ನಾಗಿ ಬರ್ತಾ. ಶಾಲ್ ಕರೆಕ್ಟ್ ಆಗಿ. ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಅಂಗವಾಗಿ ಯುಗಾದಿಯ ಮರುದಿನ ಕರಿದಿನ ಹಲಗೆ ಬಾರಿಸುವುದರ ಮೂಲಕ ಗ್ರಾಮದಲ್ಲಿ ಸುತ್ತಾಡಿ ಮನೆಯಲ್ಲಿದ್ದವರನ್ನು ಹೊರಗೆ ಕರೆದುಕೊಂಡು ಬಂದು ಓಕುಳಿ ಹಾಡಿ ಸಡಗರ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ಯುಗಾದಿ ಎಂದು ಹಿಂದೂ ಹೊಸ ವರ್ಷವೆಂದು ಆಚರಿಸಲಾಗುತ್ತದೆ. ಹೀಗಾಗಿ ಈ ಹಬ್ಬ ಜನರಲ್ಲಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ 2024ರಲ್ಲಿ ಯುಗಾದಿ ಹಬ್ಬವು ಏಪ್ರಿಲ್ 9 ಮಂಗಳವಾರದಂದು ಆಚರಿಸಲಾಯಿತು. ಯುಗಾದಿ ಎಂದು ಪ್ರತಿಯೊಂದು ಮನೆಯಲ್ಲೂ ಬೇವು ಬೆಲ್ಲ, ಬೇವಿನ ಸೊಪ್ಪು, ಮಾವು, ಹುಣಸೆಹಣ್ಣು, ಉಪ್ಪು, ಬೆಲ್ಲ ಮತ್ತು ಮೆಣಸಿನಕಾಯಿ ಮಿಶ್ರಣ ಮಾಡಿ ಬೇವು ತಯಾರಿಸಿ ಕುಟುಂಬಸ್ಥರು, ನೆರೆಯವರು ಒಟ್ಟಿಗೆ ಕೂತು ಸೇವಿಸಿ ಅನ್ಯ ಧರ್ಮಗಳ ಬಂಧುಗಳಿಗೆ ವಿತರಣೆ ಮಾಡುತ್ತಾರೆ. ಯುಗಾದಿ ಹಬ್ಬದ ದಿನ ಸಾಮಾನ್ಯವಾಗಿ ನಾನಾ ಭಕ್ಷ್ಯ ಭೋಜನ ಸಸ್ಯಾಹಾರವನ್ನು ಸೇವಿಸುತ್ತಾರೆ. ಹಬ್ಬದ ಮಾರನೇ ದಿನವಾದ ಬುಧವಾರದಂದು ಕರಿದಿನವೆಂದು ಗ್ರಾಮೀಣ ಪ್ರದೇಶಗಳಲ್ಲಿ ಬಣ್ಣದ ಹೊಕ್ಕಳಿ ಹಾಡಿ ಈ ದಿನದಂದು ತಮಗಿಷ್ಟದ ಮಾಂಸಾಹಾರವನ್ನು ಅಡಿಗೆಯ ಸಿದ್ಧತೆ ಮಾಡಿ ಭರ್ಜರಿ ಊಟ ಹಾಕುವುದು ವಾಡಿಕೆಯಾಗಿದೆ. ಒಟ್ಟಿನಲ್ಲಿ ಹೊಸ ವರ್ಷದಲ್ಲಿ ಕಷ್ಟ ದುಃಖಗಳು ಮಾಯವಾಗಿ ದೈನಂದಿನ ಬದುಕಿನಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಬಂದು ಹೊಸ ವರ್ಷ ಹರ್ಷ ತರಲಿ ಎನ್ನುವುದು ನಾಡಿನ ಜನತೆಯ ಆಶಯ. ಬಿಸಿಲಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಟ್ರಾಫಿಕ್ ಪೊಲೀಸರಿಗೆ ವಿಶೇಷ ರೀತಿಯ ಛತ್ರಿಗಳನ್ನು ನೀಡುವುದರ ಮುಖಾಂತರ ಸಹನಾ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾನವೀಯತೆ ಮೆರೆದು ನಗರದ ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ.
ಇತ್ತೀಚೆಗೆ ಅವರು ದೆಹಲಿಗೆ ಪ್ರವಾಸಕ್ಕೆ ತೆರಳಿದಾಗ ಅಲ್ಲಿನ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳು ಆಕರ್ಷಣೆಯ ಛತ್ರಿಗಳನ್ನು ಹಾಕಿಕೊಂಡು ಕರ್ತವ್ಯ ನಿರ್ವಹಿಸುತ್ತಿರುವುದನ್ನು ಕಂಡ ಡಾಕ್ಟರ್ ಶಿವರಾಜ್ ಅವರು ನಮ್ಮ ಸಿಂಧನೂರಿನ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳಿಗೆ ಈ ಛತ್ರಿಗಳನ್ನು ಕೊಡಬೇಕೆನ್ನುವ ದೃಷ್ಟಿಯಿಂದ ತೆಗೆದುಕೊಂಡು ಬಂದಿದ್ದೇವೆ. ಇದು ಅಳಿಲು ಸೇವೆ ಅಷ್ಟೇ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುತ್ತು ಪಾಟೀಲ್, ಮಂಜುನಾಥ್ ಸೇರಿದಂತೆ ಸಹನಾ ಆಸ್ಪತ್ರೆಯ ಸಿಬ್ಬಂದಿಗಳಿದ್ದರು. ಸಿಂಧನೂರು ತಾಲೂಕಿನ ಸಾಸಲಮರಿ ಕ್ಯಾಂಪ್ ಗ್ರಾಮದಲ್ಲಿ ಏಪ್ರಿಲ್ 13ರಂದು ಶನಿವಾರ ಮಹಾಗಣಪತಿ, ಹನುಮ, ಲಕ್ಷ್ಮಿ, ಲಕ್ಷ್ಮಣ, ಸೀತಾ ಸಮೇತ ಶ್ರೀ ಕೋದಂಡ ರಾಮಚಂದ್ರ ಸ್ವಾಮಿ ಶಿಲಾ ವಿಗ್ರಹ ದೇವಧ್ವಜ ಆಲಯ ಶಿಖರ ಪ್ರತಿಷ್ಠಾ ಮಹೋತ್ಸವಗಳು ನಡೆಯುತ್ತವೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ. ಈ ಕುರಿತು ವೈಭವ ವಾಹಿನಿಗೆ ತಿಳಿಸಿದ ದೇವಸ್ಥಾನದ ಆಡಳಿತ ಮಂಡಳಿ, ಮುಂಜಾನೆ 6:35 ಪ್ರತಿದಿನ ಮುಂಜಾನೆ 11 ಗಂಟೆಯಿಂದ ಭಕ್ತರೆಲ್ಲರಿಗೂ ಅನ್ನ ಪ್ರಸಾದ ವಿತರಣೆ ಜರುಗುವುದು. ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ ಪೂಜೆಯ ಆನಂತರ ಭಜನಾ ಕಾರ್ಯಕ್ರಮ ಇರುತ್ತದೆ. ಏಪ್ರಿಲ್ 11ರ ಮುಂಜಾನೆ 8 ಗಂಟೆಗೆ ಪ್ರತಿಷ್ಠಾ ಸಂಕಲ್ಪ, ವಿಶ್ವಕೇನ ಪೂಜೆ, ಪುಣ್ಯಾಹವಚನ, ಋತ್ವಿಕ್ ಪರಣ, ದೀಕ್ಷಾಧಾರಣೆ, ಆಕಲ್ಪಕ ಹೋಮಗಳು, ವಿಶ್ವೇವತ ಪ್ರಾರ್ಥನೆ, ಚತುರ್ವೇದ ಪಾರಾಯಣ, ತೀರ್ಥ ಪ್ರಸಾದ ವಿತರಣೆ. ಏಪ್ರಿಲ್ 12ರಂದು ಮುಂಜಾನೆ 8 ಗಂಟೆಗೆ ವಿಶ್ವಕೇನ ಪೂಜೆ, ಪುಣ್ಯಾಹವಚನ, ವಾಸ್ತು ಪೂಜೆ, ಅಗ್ನಿ ಪ್ರತಿಷ್ಠಾಪನೆ, ಸಪ್ತ ಕಳಕಾರಾಧನೆ, ನವ ಕಳಶಾರಾಧನೆ, ಪಂಚಗ ವ್ಯಾಧಿವಾಸ, ಕ್ಷೀರಾದಿವಾಸ, ಜಲಾದಿವಾಸ, ಪ್ರಧಾನ ಹೋಮಗಳು ಜರುಗಲಿದ್ದು ಗ್ರಾಮಸ್ಥರ ಸಹಾಯ ಸಹಕಾರಗಳಿಂದ ವಿಶೇಷವಾಗಿ ಸಂಪೂರ್ಣ ಶಿಲೆಯಿಂದಲೇ ನಿರ್ಮಿಸಲ್ಪಟ್ಟ ಶ್ರೀ 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 ಸೀತಾರಾಮ ದೇವಸ್ಥಾನದಲ್ಲಿ ಜರುಗುವ ಈ ಎಲ್ಲ ಕಾರ್ಯಕ್ರಮಗಳನ್ನು ವೈಭವ ಟಿವಿ ಚಾನೆಲ್ನಲ್ಲಿ ಕಾರ್ಯಕ್ರಮದ ನೇರ ಪ್ರಸಾರ ಮಾಡಲಾಗುವುದು ಎಂದು ಸಾಸಲಮರಿ ಕ್ಯಾಂಪ್ ಗ್ರಾಮಸ್ಥರು ಮತ್ತು ದೇವಸ್ಥಾನ ಸಮಿತಿಯ ಸದಸ್ಯರು ತಿಳಿಸಿದ್ದಾರೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.